ನಾಡಿನ ಜನತೆಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು. ರಾಷ್ಟ್ರದ ಮತ್ತು ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳು ಬಹಳ ಗಾಬರಿ ಮತ್ತು ರೋಮಾಂಚನಕಾರಿಯಾಗಿವೆ. ಕರ್ನಾಟಕ ವಿಧಾನಸಭೆಯ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಕಲಾಪಗಳು ನಡೆದರೂ ಸಹಿತವಾಗಿ ಒಂದು ದಿನ ಸುಗಮವಾಗಿ ನಡೆಯಲಿಲ್ಲ. ಭ್ರಷ್ಟಾಚಾರದ ಸಚಿವರನ್ನು ಕೈಬಿಡಬೇಕೆಂದು ವಿರೋಧ ಪಕ್ಷಗಳು BJP JDS ಸದನದ ಒಳಗೆ ಸದನದ ಹೊರಗೆ ಹೋರಾಟ ನಡೆಸಿವೆ. ಈ ಹೋರಾಟದ ಮಧ್ಯದಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಂಕಾಳ್ ವೈದ್ಯ ಇವರು ಆಯ್ಕೆಯಾಗಿದ್ದಾರೆ. ಇತ್ತ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯಾಗಿ ಸಲೀಂ ಅಹ್ಮದ್, ನಂತರ ಉಪಸಭಾಪತಿಯಾಗಿ ಉಮಾಶ್ರೀ ಇವರು ಆಯ್ಕೆಯಾಗಿದ್ದಾರೆ. ಉಮಾಶ್ರೀ ಸಿದ್ದರಾಮಯ್ಯನ ಕೋಟದಿಂದ ಉಪಸಭಾಪತಿಯಾದರೆ DK ಕೋಟಾದಿಂದ ಮಂಕಾಳ್ ವೈದ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಉಳಿದಿರುವುದು ಮಹಿಳಾ ಸ್ಥಾನ, ಸಚಿವ ಸಂಪುಟದಲ್ಲಿರ್ತಕ್ಕಂಥ ಒಂದು ಖಾಲಿ ಮಹಿಳಾ ಸ್ಥಾನ. ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬೀದರ್ ಕಾಂಗ್ರೆಸ್ MP, ಗುಲ್ಬರ್ಗ ಕಾಂಗ್ರೆಸ್ MP, ಬಳ್ಳಾರಿ ಕಾಂಗ್ರೆಸ್ MP, ಕೊಪ್ಪಳ ಕಾಂಗ್ರೆಸ್ MP. ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು MPಗಳನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಸಚಿವ ಸ್ಥಾನ ಸರಿಯಾಗಿ ನೀಡಿಲ್ಲ ಎಂದು ಹೈದರಾಬಾದ್ ಕರ್ನಾಟಕದ ಜನತೆಯ ಶಾಸಕರ ಚರ್ಚೆಯಾಗಿದೆ. ಉದಾಹರಣೆ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿ 3 ಲಿಂಗಾಯತರಿಗೆ ಕೊಟ್ಟು 2 SCಗಳಿಗೆ ಕೊಟ್ಟು 1 STಗೆ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಮರಿಗೆ ಕೊಟ್ಟಿರುವುದಿಲ್ಲ. ಇದು ಮುಸ್ಲಿಂ ಜನಾಂಗದ ಸಿಟ್ಟಿಗೆ ಕಾರಣವಾಗಿದೆ. ಇದು ಈಗ ಮುಸ್ಲಿಂ ಕೋಟಾದಲ್ಲಿ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು? ರಹೀಂ ಖಾನ್ಗೆ ಕೊಡಬೇಕು ಅಥವಾ ಖನಿಜಾ ಫಾತಿಮ್ ಕೊಡಬೇಕು? ಮುಸ್ಲಿಂ ಸಚಿವರನ್ನು ಯಾರನ್ನು ತೆಗೆಯಬೇಕು? ಒಂದು ಪ್ರಶ್ನೆ. ರಿಜ್ವಾನ್ ಅರ್ಷದನ್ನು ತೆಗೆಯಬೇಕೆಂದು ಕೆಲವರು ಚರ್ಚೆ ನಡೆಸಿದರೆ, ಕೆಲವರು ತೆಗೆಯಬಾರದೆಂದು ಚರ್ಚೆ ನಡೆಸಿದ್ದಾರೆ. ಆರೋಪಗಳನ್ನು ಹೊತ್ತಿರತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿರ್ತಕ್ಕಂಥ ಹಲವಾರು ಬಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ತೆಗೆಯಬೇಕೆಂದು ಕಾರ್ಯಕರ್ತರ ಕೆಲವು ನಾಯಕರ ಚರ್ಚೆ ಆಗಿದೆ. ಹೈಕಮಾಂಡ್ ಸಹಿತವಾಗಿ ಜಮೀರ್ ಅಹ್ಮದನ್ನು ತೆಗೆದು ಪಕ್ಷದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಕೊಟ್ಟು ಪಕ್ಷದ ಸಂಘಟನೆಗೆ ಉಪಯೋಗ ಮಾಡಿಕೊಳ್ಳಬೇಕೆಂದು ಒಂದು ಚರ್ಚೆ ನಡೆದಿದೆ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನೊಂದು ಕಡೆ ಇವರು ಯಾರಂದರೆ ಯಶವಂತರಾಯ್ ಪಾಟೀಲ್. ಇವರು ಹೇಳಿದ್ದೇನು? ಒಬ್ಬ ಶಾಸಕರು ಹೇಳಿದ್ದೇನೆಂದರೆ, ಸಮಾಜವನ್ನು ವಿಭಾಗ ಮಾಡ್ತಕ್ಕಂಥ ಒಬ್ಬ ಸಚಿವರು ಸಚಿವ ಸಂಪುಟದಲ್ಲಿ ಇದ್ದಾರೆ ಎಂದು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂತಹ ಸಚಿವರನ್ನು ತೆಗೆದು ಯಶವಂತರಾಯ ಪಾಟೀಲ್ ಇವರಿಗೆ ಸಚಿವ ಸ್ಥಾನ ಕೊಡುವುದು ಖಚಿತ ಎಂದು ಅವರ ಬೆಂಬಲಿಗರು ಬಹಿರಂಗ ಡಂಗುರ ಸಾರುತ್ತಿದ್ದಾರೆ. ಇನ್ನೊಂದು ಕಡೆ ರಾಜಧಾನಿ ಬೆಂಗಳೂರು ನಗರದಲ್ಲಿ M. ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಎಂದು ಹೈಕಮಾಂಡ್ ಆಶ್ವಾಸನೆ ಭರವಸೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಬಾಲಕೃಷ್ಣನನ್ನು ತೆಗೆಯಬೇಕೆಂದು ಕೆಲವರು ಚರ್ಚೆ ನಡೆಸಿದರೆ, ಬಾಲಕೃಷ್ಣನನ್ನು ತೆಗೆಯಬಾರದೆಂದು ಇನ್ನೂ ಕೆಲವರು ಚರ್ಚೆ ನಡೆಸಿದ್ದಾರೆ. ಏಕೆಂದರೆ ಬಾಲಕೃಷ್ಣ ಅವರು ಅನೇಕ ಬಾರಿ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದರು. ಈಗ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆದ ಕಾರಣ ಮಂಡ್ಯದ ಚಲುವರಾಯಸ್ವಾಮಿಯವರನ್ನು ಸಚಿವ ಸ್ಥಾನದಿಂದ ತೆಗೆಯಬೇಕೆಂದು ಕೆಲವರು ಚರ್ಚೆ ನಡೆಸಿದ್ದಾರೆ. ಇವರಿಗೆ ಪಕ್ಷದ ಮಟ್ಟದಲ್ಲಿ AICC ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷದ ಸಂಘಟನೆಗೆ ಉಪಯೋಗ ಮಾಡಿಕೊಳ್ಳಬೇಕೆಂದು ಕೆಲವರ ಚರ್ಚೆ. ಇದನ್ನು ಸಹಿತವಾಗಿ ಹೈಕಮಾಂಡ್ ಗಂಭೀರವಾಗಿ ಚರ್ಚೆ ನಡೆಸಿದೆ ಎಂದು ದೆಹಲಿಯಿಂದ ತಿಳಿದು ಬಂದಿದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಪುಟ್ಟರಂಗಶೆಟ್ಟಿ ಇವರು ವಿಧಾನಸೌಧದಲ್ಲಿ ಸುಮಾರು 25 ಲಕ್ಷ ಹಣ ಅವರ ಕಚೇರಿಯಿಂದ ಸಿಕ್ಕಿದ್ದು. ಈ ಪ್ರಕರಣದಲ್ಲಿ ಅವರು ರಾಜೀನಾಮೆ ಕೊಟ್ಟದ್ದು ಇಂಥ ಭ್ರಷ್ಟ ಸಚಿವರನ್ನು, ಇಂಥ ಕಳಂಕಿತ ಸಚಿವರನ್ನು, ಇಂಥ ಆರೋಪಗಳನ್ನು ಎದುರಿಸಿದ ಸಚಿವರನ್ನು ಸಚಿವ ಸಂಪುಟದಿಂದ ತೆಗೆಯಬೇಕೆಂದು ಬಹುಪಾಲು ಶಾಸಕರ ಒತ್ತಡವಾಗಿದೆ. ಒಂದು ವೇಳೆ ಪುಟ್ಟರಂಗಶೆಟ್ಟಿ ಅವರನ್ನು ತೆಗೆದರೆ ಇವರ ಸ್ಥಾನಕ್ಕೆ
ಅಹಿಂದ ನಾಯಕರಾದ ಎಸ್ ಸಿ ಮಾದೇವಪ್ಪ, ಇನ್ನು ಬೇರೆ ಯುವ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬಹುಜನರ ಬೇಡಿಕೆಯಾಗಿದೆ. ಆದರೆ ಹೈಕಮಾಂಡ್ ತೀರ್ಮಾನದ ಮೇಲೆ ಎಸ್ ಸಿ ಮಾದೇವಪ್ಪರ ಭವಿಷ್ಯ ನಿಂತಿದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇನ್ನು ಮಹಿಳೆಯರು ಯಾರ್ಯಾರು ಮಹಿಳೆಯರು ಸಚಿವರ ಸ್ಥಾನದಲ್ಲಿ ಇದ್ದಾರೆ ಅಂದರೆ, ಬಳ್ಳಾರಿಯಿಂದ ಈಗಾಗಲೇ ಹೋರಾಟ ಸಚಿವ ಸಂಪುಟದಿಂದ ತೆಗೆಯಬೇಕೆಂದು BJPಯವರು JDS ಹೋರಾಟ ನಡೆಸಿದ ಕಾರಣದಿಂದ ಒಂದು ವೇಳೆ ನಾಗೇಂದ್ರ ಇವರನ್ನು ಸಚಿವ ಸಂಪುಟದಿಂದ ತೆಗೆದರೆ ST ಜನಾಂಗದ ಅನ್ನಪೂರ್ಣ ತುಕಾರಾಂ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಸಿದ್ದರಾಮಯ್ಯ ಬೆಂಬಲಿಗರು ಒತ್ತಡ ಹಾಕಿದ್ದಾರೆಂದು ತಿಳಿದು ಬಂದಿದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಸುಮಾರು 9 ಪ್ರಧಾನ ಕಾರ್ಯದರ್ಶಿಗಳನ್ನು AICC ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ. ಈಗಾಗಲೇ ಹಲವರು ನಿಗಮ ಮಂಡಳಿಗಳ ಮೇಲೆ ಸೆಣಸಾಟ ನಡೆಸಿದ್ದಾರೆ. ಆದರೆ ಇನ್ನು ಅಧಿವೇಶನದ ಕಲಾಪಗಳು ಮುಗಿದ ಕೂಡಲೇ ರಾಜ್ಯ ಸಚಿವ ಸಂಪುಟದ ಖಾಲಿ ಸ್ಥಾನವನ್ನು ತುಂಬುತ್ತಾರೋ ಅಥವಾ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುತ್ತಾರೋ ಅಥವಾ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುತ್ತಾರೋ ಎಂಬುದರ ಬಗ್ಗೆ ಎಲ್ಲ ಈ ರಾಜ್ಯದ ಜನತೆಗೆ ಪ್ರಶ್ನೆ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರ್ಟಿಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.